ಪ್ರಜ್ವಲ್ ವಿಡಿಯೋ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ನೋಡ. ಹೇಳಿದ್ದಾರೆ ಅವರು. ನಾವು ಯಾರ ಬಿಜೆಪಿ ಮಾಡಿದ್ದಾರೆ ಅಂತ ನನಗೆ ಫೋನಲ್ಲಿ ಹೇಳಿದ್ರು. ಬಟ್ ಆ ಪೇಪರ್ ಟಿವಿಲಿ ಬರ್ತಾ ಇದೆ, ಎಲ್ಲ ಟಿವಿಲಿ ಬರ್ತಾ ಇದೆಯಾ? ಬರ್ತಾ ಇದೆ ಅಂತ ಹೇಳಿದ್ರು. ಸೊ ನನಗೇನಾದಿತ್ತು ಅಂದರೆ, ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ಭಾಳ ಉಪಯೋಗಿಸಿರೋ ಬಿಡ್ತಿರೋ. ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯ. ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ಕೆ ಹೋಗಿ. ಇದೇ ನೋಡಪ್ಪ, ಕರೆದಿದ್ದೀನಿ ನಾನು, ಪಾಪ ಅಲ್ಲಿಗೆ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್. ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್. ಅದು ಅರ್ಥ ಆಯ್ತಾ? ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ. ಈಗ ವೆರಿ ಸಿಂಪಲ್ ಇಷ್ಟೇ. ಈಗ ಅವರೇ ಹೇಳಿದ್ದಾರೆ ಆಕ್ಷನ್ ತಗೋತೀವಿ ಮತ್ತೊಂದು. ಅವೆಲ್ಲ ನಾವು ಜನತಾದಳ ಸುದ್ದಿ ನಮಗೇನು ಅವಶ್ಯಕತೆ ಏನಿಲ್ಲ. ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಜನತಾದಳ. ಇಲ್ಲಿ ಹೆಣ್ಮಕ್ಳ ಗೌರವದ ವಿಚಾರ ನನಗೆ ಮಾಹಿತಿ ಈಗಾಗಲೇ ತಿಳಿದ ಪ್ರಕಾರ ನಮ್ಮ ಜಾಲತಾಣಗಳಲ್ಲಿ ಬಂದಂಥ ವಿಚಾರ, ಸುಮಾರು 200-300 ಕುಟುಂಬಗಳ ಅವರ ಗೌರವ, ಅವರ ಸಂಬಂಧಿಕರು, ಆ ತಾಯಿಂದಿರು, ಆ ತಂಗಿದಿರು, ಪಾಪ ಎಲ್ಲ ಪಾರ್ಟಿ ವರ್ಕರ್ಸು, ಜನತಾದಳದ ಕಾರ್ಯಕರ್ತರು, ಯಾರು ಅವ್ರಿಗೆ ನೌಕರಿ ಕೊಟ್ಟಿದ್ದಾರೆ, ಯಾರು ನೌಕರಿ ಕೊಡಿಸಿದ್ದಾರೆ, ಯಾರ ಕಾಂಟ್ರಾಕ್ಟರ್ಗಳು, ಫ್ಯಾಮಿಲಿಗಳು, ಇವೆಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದ್ದಾರೆ. ಅದು ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ, ಜಸ್ಟ್ ನನಗೆ ಮಾಹಿತಿ ಬಂದಿದೆ. ಸೊ ನನಗೆ ಹಾಸನ್ ಲೀಡರ್ಗಳು ಇನ್ನೂ ಯಾರು ಬಂದು ನನಗೆ ಇನ್ನೂ ಭೇಟಿ ಮಾಡೋಕ್ಕೆ, ನಾನು ಪ್ರವಾಸದಲ್ಲಿ ಇದ್ದೇನೆ, ಇನ್ನೂ ಯಾರು ನನ್ನ ಹತ್ರ ಬಂದಿಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ತಿಳಿಸ್ತಾರೆ, ಏನಾದರೂ ವಿಚಾರ ತಿಳಿಸ್ತಾರೆ. ನನ್ನ ಕ್ಯಾಂಡಿಡೇಟು ನನಗೆ ತಿಳಿಸೋಷ್ಟು ಧೈರ್ಯ, ಅದನ್ನು ನನ್ನ ಹತ್ರ ಮಾತಾಡೋ ಧೈರ್ಯನೂ ಇಲ್ಲ ನಮ್ಮ ಕ್ಯಾಂಡಿಡೇಟ್ಗೆ. ಅವನು ಬ್ಯುಸಿಲಿ ಪಾಪ ಆಗಿದ್ದಾನೆ. ಸೊ ಹಿಂದೆ ಎಲ್ಲ ಗುಸು ನಡೀತಾ ಇತ್ತು. ಇದೆಲ್ಲ ಬಹಿರಂಗ. ಇದು ರಾಜ್ಯದ ವಿಚಾರ. ಈಗ ನಮ್ಮ ಅಮಿತ್ ಶಾ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ. DCM ಏನು ಮಾಡ್ತಾ ಇದ್ದಾರೆ, ಈಗ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಜಸ್ಟಿಸೇ ಇಲ್ಲ ಅಂತ. ಅಲ್ಲ ರೀ, ಅಲ್ಲೆಲ್ಲ ಉಡುಪಿಲಿ ಯಾರೋ ಫೋಟೋ ಹಿಡಿದು ಅಂತ ವುಮನ್ ಕಮಿಷನ್ ಕಳಿಸ್ತೀರ. ತಿರ್ಗಿ ಅಲ್ಲಿ ಯಾವುದೋ ಇದು ಆಗಿರೋದಕ್ಕೆ ನಾವು ಆ್ಯಕ್ಷನ್ ತೊಗೊಂಡಿರೋದಕ್ಕೆ ತಕ್ಷಣ COD ಪ್ರೋಬ್ ಮಾಡ್ತಾ ಇದ್ದೀವಿ, ಆ್ಯಕ್ಷನ್ ತೊಗೊಂಡಿದ್ವಿ, ಎಲ್ಲ ಮಾಡ್ತಾ ಇರೋದಕ್ಕೆ ನೀವು ಮಾಡ್ತಾ ಇರ್ತೀರ. ಪ್ರೈಮ್ ಮಿನಿಸ್ಟ್ರು ಮಾತಾಡ್ತಾರೆ, ನೀವು ಭೇಟಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ನಮ್ಮ ಬೇರೆ ರಾಜ್ಯದ ಎಲ್ಲ ಕ್ರೈಮ್ಗಳೆಲ್ಲ ಲೆಕ್ಕ ಹಾಕ್ಕೊಂಡು ನಮ್ಮ ರಾಜ್ಯದಲ್ಲಿ ಅಂಥದ್ದೇನು ಮೇಜರ್ ಇಶ್ಯೂಸ್ ಇಲ್ಲ. ಬಟ್ ಇಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಸ್ಲಿಪ್ಪು. ಯಾಕೆ BJP ಲೀಡರ್ಸ್ ಒಬ್ಬರು ಮಾತಾಡ್ತಾ ಇಲ್ಲ? ಅವ್ರು ಬಿಡಿ, ಕುಮಾರಸ್ವಾಮಿ ಏನೋ ಅವ್ರ ಕುಟುಂಬನೇ ಇಲ್ಲ ಅಂತ ಹೇಳ್ಬಿಟ್ರು. ಅದು ನೀವೇ ಹೇಳಬೇಕು, ಅವ್ರ ಕುಟುಂಬನ ಇಲ್ವಾ? ಕುಮಾರಸ್ವಾಮಿ ಅವ್ರ ಮಗನ ಇಲ್ವಾ? ದೇವೇಗೌಡರ ಮಗನ ಇಲ್ವಾ ರೇವಣ್ಣ? ಅವಕ್ಕೇನೋ ಅವ್ರ ಕುಟುಂಬ ಇಲ್ಲ ಅಂತ ಹೇಳೋಕ್ಕಾಗ್ತದೆ? ತಪ್ಪು ಮಾಡಿರೋದು ತಪ್ಪು ಅಂತ ಹೇಳಿ, ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ. ನಮ್ಮ ಪಾರ್ಟಿ ವಿಧಿ ಇಲ್ಲ ಅಂತ ಹೇಳ್ಕೊಳ್ಳಿ ಅವ್ರಿಗೆ. ಅವ್ರು ಮೊದಲೇ ಹೇಳಿದ್ರಲ್ಲ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಟಿಕೆಟು ಕೊಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಇದು ಸುವರ್ಣ ನ್ಯೂಸ್ ಎಲ್ಲನೂ ಹೇಳವ್ರೆ, ನಮ್ಗೆ ಇನ್ಫಾರ್ಮೇಷನ್ ಇತ್ತು ಅಂತ. ಅದೇನೋ ಗಾಡೀಲಿ ಓಡಾಡ್ಬೇಕಾರೆ ಅವರು ಅಜಿತ್ ಅವರಿಬ್ಬರು ಏನೋ ಸಂಭಾಷಣೆ ನಡೆಸವ್ರೆ. ಹಾಗೆ ಅವ್ರು ಹೇಳ್ಕೊಂಡು ಅವ್ರ ಪಾಪ ಬಿಚ್ಚ ಮನಸ್ಸಿನಿಂದ ಭಾಳ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈಗ ಭಾಳ ನೋವನ್ನು ವ್ಯಕ್ತಪಡಿಸಿದ್ದಾರೆ ಪಾಪ. ಈಗ ಯಾರ ಮೇಲೆ ಹೇಳ್ಬೇಕಲ್ಲ, ನನ್ನ ಮೇಲೆ ಹೇಳಬೇಕು. ಅವ್ರಿಗೆ ಖುಷಿ ನನ್ನ ಮೇಲೆ ಹೇಳಿದ್ರೆ, ನನ್ನ ಹೆಸರು ಪ್ರಸ್ತಾವನೆ ಮಾಡಿದ್ರೇ ಅವ್ರಿಗೊಂಥರ ಇದು ಬರೋದು. ಸೊ ಅವ್ರು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಈಗ ನಾನು BJP ಎಲ್ಲ ಲೀಡರ್ಸ್ ಕೇಳ್ತಾ ಇದ್ದೀನಿ. ಅಮಿತ್ ಶಾ ಅವರು ಹೇಳವ್ರೆ, ನೀವು ಕರ್ನಾಟಕದವರು, ಕರ್ನಾಟಕಕ್ಕೆ ಬಿಟ್ಬಿಟ್ಟಿದ್ದೀವಿ, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು. ನಮ್ಗೆ ಗೊತ್ತಾದ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡಿ. ನಾವು ಅವತ್ತೇ ಒಂದು ವಾರ ಮುಂಚಿತವಾಗಿ, 10 ದಿನ ಮುಂಚಿತವಾಗಿ ನಮಗೇನಾದ್ರು ವಿಷಯ ಬಂದಿತ್ತು ಅಂದರೆ, ಯಾರು ಕಂಪ್ಲೇಂಟ್ ಕೊಟ್ಟಿತ್ತು ಅಂತಂದರೆ ಡೆಫಿನೆಟ್ಲಿ ನಮ್ಮ ಸರ್ಕಾರ ತೊಗೋತಾ ಇದ್ರು. ವಿತಿನ್ ದ ಮೂಮೆಂಟ್ ತೆಗೆದುಕೊಂಡಿದೆ. ನಾವೇನು ಮಿಸ್ಚಿಫ್ ಪಾಪ ಯಾರೋ ಒಂದು ಹೆಣ್ಮಗಳು ಬಂದು ಎಲ್ಲ ಇದಕ್ಕೆ ವುಮನ್ ಕಮಿಷನ್ ಕೊಟ್ಟಿದ್ದಾರೆ. ವುಮನ್ ಕಮಿಷನ್ ಕೊಟ್ಟೋದಕ್ಕೆ ಅವರು ವುಮನ್ ಕಮಿಷನ್ ಅವರು ಅದನ್ನು ರೆಫರ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ಗೆ, DG ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ. ಏನು ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ.
ಈಗ ಅಮಿತ್ ಶಾ ನೀವು ಕರ್ನಾಟಕದವರು ನೀವೇನು ಆ್ಯಕ್ಷನ್ ತಗೋತಾ ಇಲ್ಲ, ಯು ಆರ್ ನಾಟ್ ಟೇಕನ್ ಆ್ಯಕ್ಷನ್ ಅಂತಾರೆ. ನಾವು ತೆಗೆದುಕೊಳ್ತೀವಿ. ಈ ಹೊರಗಡೆ ಹೋಗೋಕ್ಕೆಲ್ಲ ನಾವು ಬಿಟ್ವಾ? ಹೊರಗಡೆ ದೇಶಕ್ಕೆ ಹೋಗೋಕ್ಕೆ ಎಲ್ಲ ಓದೋರ್ದೆಲ್ಲ ನಿಮಗೆ ಗೊತ್ತಿರ್ತದೆ ಮಾಹಿತಿಗಳು. ಹಾಂ, ಈಗ ಅಮಿತ್ ಶಾ ಅವರು ಮೈಸೂರು ಬಂದಾಗ BJP ಲೀಡರ್ ಹೇಳಿಲ್ವಾ ಟಿಕೆಟ್ ಕೊಡಬೇಡಿ ಅಂತ? ಹೇಳಿದಾರಲ್ಲ. ಆಮೇಲೆ ಈಗ ಇವ್ರು ಹೇಳಿ, ಇವನು ಯಾರ ಗೌಡ, ಯಾರು ದೇವರಾಜೇಗೌಡ, ಇವ್ರಿಗೆ ಯಡಿಯೂರಪ್ಪನವ್ರಿಗೆ ನಮ್ಮ BJP ಪ್ರೆಸಿಡೆಂಟು ಅಲ್ಲಪ್ಪ ನಡ್ಡಾ ವಿಜೇಂದ್ರ ಅವ್ರಿಗೆ ಲೆಟ್ರ್ ಕೊಟ್ಟಿದ್ರ ಇಲ್ಲ ಅಂತ. ಅದೇ ಕನ್ನಡದಲ್ಲಿ ಒಂದು ಪತ್ರ ನೋಡಿದಪ್ಪ, ಇವರೇ ಗೌಡನೇ BJP ಕ್ಯಾಂಡಿಡೇಟು, ಆತನೇ ರಿಲೀಸ್ ಮಾಡಿದ್ದಾನೆ. Yesterday he had said that he had sent a letter. Last night he said that he had sent a mail but they did not receive a mail. Oh, good. They have blocked this mail. He has sent, they have blocked it. That's what he said. So because of these videos, several women are being, their cases have come out. Will action be taken against persons who leaked this video, sir? See, I don't know. It is the law of this land we will take out. We are very sorry for their private lives. Women, we have to protect at any cost. We have to protect women's safety, women's life. Whether it has been tortured, whether it has been harassed, whether it has been on various gain, they have misused their office and position. He is not an ordinary man. He is the member of the parliament, the highest house of this country. ಇದು DK ಶಿವಕುಮಾರ್ ಅವರ ಸಮರ್ಥನೆ ಸರ್ಕಾರದ ಕಡೆಯಿಂದ ತನಿಖೆ ಆಗ್ತಾ ಇದೆ ಅಂತ. ಮತ್ತೆ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಉತ್ತರ ಕೊಟ್ಟರು. ಮತ್ತೆ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ DK ಶಿವಕುಮಾರ್ ಬಗ್ಗೆ ಅಂದ್ರೆ, ಪೆನ್ ಡ್ರೈವ್ ಕೇಸ್ ಹಿಂದೆ ಮಹಾನಾಯಕ ಇದ್ದಾರೆ, ಮಹಾನಾಯಕ DKಶಿ ಅಪರಾಧ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ CM HDK ಆರೋಪವನ್ನ ಮಾಡಿದ್ದಾರೆ. ಇದನ್ನ ಸರ್ಕ್ಯುಲೇಟ್ ಮಾಡಿದ್ದೇ DCM DK ಶಿವಕುಮಾರ್ ಅಂತ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. ಎಷ್ಟು ವರ್ಷಗಳಿಂದ ಇದು ಸರ್ಕ್ಯುಲೇಟ್ ಆಯಿತು, ಇದೆಲ್ಲದಕ್ಕೂ ಉತ್ತರ ಕೊಡಬೇಕಲ್ವಾ ಅಂತೇಳಿ HDK ಪ್ರಶ್ನೆ ಮಾಡಿದ್ದಾರೆ. ಇನ್ನು ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆಯನ್ನ ಅನುಭವಿಸಬೇಕು, ನಾನು ಪಲಾಯನ ಮಾಡೋದಿಲ್ಲ ಅಂತಾನು ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಅದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ, ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ, ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಅಂದರೆ ಇವನಿಗೆ ಹೆಂಗ್ರಿ ಸಿಕ್ತು, ನಿಮ್ಮ ಡೆಪ್ಟಿ CMಗೆ, ನಿಮ್ಮ ಡೆಪ್ಟಿ CMಗೆ ಹೆಂಗ್ರಿ ಸಿಕ್ತು, ನಿಮ್ಮ ಡೆಪ್ಟಿ CM ಇದರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ. ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ, ಇದು ಹೇಳಿದ್ದೇನೆ. ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ, ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯ ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿಚಾರವಾಗಿ ಅತ್ಯಾಚಾರ, ಬಲವಂತ, ಬೆದರಿಸಿದ್ರೆ ಕ್ರಮ ಆಗುತ್ತೆ, ಆ ಬಗ್ಗೆ ಸಮಗ್ರವಾದ ತನಿಖೆ ಆಗಲಿ ಅಂತಾನು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಿಂದ ಸಾಕಷ್ಟು ಮುಜುಗರ ಆಗಿದೆ. ಈಗ ಅಮಾನತು ಆಗಿದೆ, ಆದೇಶವನ್ನು ಕೊಟ್ಟಿದ್ದು ಆಗಿದೆ ಜೆಡಿಎಸ್ ಪಕ್ಷದಿಂದ. ಕುಮಾರಸ್ವಾಮಿ ಅವರು ಅತ್ಯಾಚಾರ, ಬಲವಂತ, ಬೆದರಿಸಿದ್ರೆ ಒಂದು ವೇಳೆ ಪ್ರಜ್ವಲ್ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಸಂತ್ರಸ್ತರ ಪರ ನಾವಿದ್ದೀವಿ, ಯಾರೂ ಭಯ ಪಡಬೇಕಾಗಿಲ್ಲ, ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸಮಗ್ರವಾಗಿ ಇಲ್ಲಿ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ.
ಸುಲಭ ಬಿಡಲ್ಲ. ಒಂದು ಕಡೆ ಇವತ್ತು ಆ ಕ್ಯಾಸೆಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯವೋ ಯಾರಿಗಾದರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ದರೆ ಆ್ಯಕ್ಷನ್ ಸರ್ಕಾರ ತಗೋತಾರೆ. SIT ರಚನೆ ಆಗಿದೆ. ಅದಕ್ಕೆ ನಮ್ಮ ರಾಜಿ ಇಲ್ಲ. ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು. ಅದರಲ್ಲಿ ಯಾವ ತಕರಾರಿಲ್ಲ. ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ, ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ದೇವೇಗೌಡರು ನಾನು ಇದ್ದೇವೆ. ಯಾರಿಗೆ ಅನ್ಯಾಯ ಆಗಿದ್ದರೂ ಅವ್ರ ಪರವಾಗಿ ನಿಲ್ತೀವಿ. ನಿಮ್ಮ ಹಾಸನ DC ಅವ್ರ ಹೇಳಿಕೆನೂ ನೋಡಿದ್ದೇನೆ. ನೆನ್ನೆ ಏನು ಮಾಡಿದ್ದಾರೆ? ಇದೆಲ್ಲ ಸರ್ಕಾರದ ಹುನ್ನಾರ. ಏನಿದೆ ಅನ್ನೋ ಚರ್ಚೆ ಮಾಡಿ ನರೇಂದ್ರ ಮೋದಿ ಅವರ ಹೆಸರನ್ನ ಇದಕ್ಕೆ ಯಾಕೆ ತಳಕಾಕಿದ್ದೀರಿ? ಇನ್ನು ಸಿಎಂ ಕುಟುಂಬದಲ್ಲಿ ನಡೆದ ಪ್ರಕರಣವನ್ನ ಎಳೆದು ತಂದಿದ್ದಾರೆ ಕುಮಾರಸ್ವಾಮಿ ಅವರು. ಸಿಎಂ ಮನೆಯಲ್ಲಿ ನಡೆದಿದ್ದ ವಿಚಾರವನ್ನ ನಾನು ಹೊರಗಡೆ ತರ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಹಿಂಟನ್ನ ಬಿಟ್ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸಿಎಂಗೆ ಆ ಟೈಮ್ನಲ್ಲಿ ನಾವು ಸಹಾಯ ಮಾಡಿದ್ವಿ, ಆಗ ಮೋದಿ ಯಾವ ರೀತಿ ಸಹಾಯ ಮಾಡಿದ್ರು, ಸಹಾಯ ಮಾಡಿದ್ದಕ್ಕೆ ಈ ಬಳುವಳಿಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಜ್ವಲ್ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮನೆಯಲ್ಲಿ ನಡೆದಿದ್ದ ವಿಚಾರವನ್ನ ನಾನು ಹೊರಗೆ ತರ್ತೀನಿ ಅಂತಾನು ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ, ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ, ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ, ಅದಕ್ಕೆ ಇದು ಬಡವಳಿ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದು ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಅನ್ನೋದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಮುಖ್ಯಮಂತ್ರಿಗೆ ಇನ್ನು ಜೆಡಿಎಸ್ ಇಂದ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಮಾಡಲಾಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಜೆಡಿಎಸ್ ಈ ನಿರ್ಧಾರವನ್ನು ತಗೊಂಡಿದೆ. ಹುಬ್ಬಳ್ಳಿಯಲ್ಲಿ ನಡೆಯಿತು ಕೋರ್ ಕಮಿಟಿ ಸಭೆ. ಪಕ್ಷದವರೇ ಕೇಳ್ಕೊಂಡಿದ್ರು ಕೆಲವೊಂದಿಷ್ಟು ಶಾಸಕರು, ನಮಗೆ ಮುಜುಗರ ಆಗ್ತಾ ಇದೆ, ಇನ್ನು 14 ಕ್ಷೇತ್ರಗಳಲ್ಲಿ ಚುನಾವಣೆ ಫೇಸ್ ಮಾಡಬೇಕು, ನಾವು ಪ್ರಚಾರಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ, ಪಕ್ಷದ ಕಡೆಯಿಂದ ಏನು ನಿರ್ಧಾರನೇ ಆಗಿಲ್ಲ, ಶಿಕ್ಷೆ ಆಗಿಲ್ಲ, ಜನ ನಮ್ಮ ಹತ್ರ ಕೇಳ್ತಾರೆ, ಆದಷ್ಟು ಬೇಗ ಕ್ರಮ ಆಗಬೇಕು ಪಕ್ಷದ ಕಡೆಯಿಂದ ಅಂತ ಕೇಳಿದ್ದಕ್ಕೆ ಜೆಡಿಎಸ್ ಇಂದ ಪ್ರಜ್ವಲ್ ರೇವಣ್ಣ ಅಮಾನತು ಮಾಡಲಾಗಿದೆ. 14 ಕ್ಷೇತ್ರಗಳಲ್ಲಿ ದೋಸ್ತಿಗೆ ಡ್ಯಾಮೇಜ್ ಆಗುವಂತ ಆತಂಕ ಇತ್ತು. ಹಾಗಾಗಿ ಜೆಡಿಎಸ್ ಒಂದು ನಿರ್ಧಾರ ತಗೊಳ್ತು, ಅಮಾನತು ಮಾಡುವಂತ ನಿರ್ಧಾರ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಮಾನತು ಅಸ್ತ್ರವನ್ನ ಜೆಡಿಎಸ್ ಇದೀಗ ಪ್ರಯೋಗ ಮಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಮಹಾನಾಯಕ ಅಂತ DK ಶಿವಕುಮಾರ್ ಅವರನ್ನ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಎಳೆತಂದ್ರು. ಮತ್ತೆ ಮಾತಾಡುವಾಗ ಎಮೋಷನಲಿ ಸಿಎಂ ಕುಟುಂಬದ ವಿಷಯ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಕುಮಾರಸ್ವಾಮಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಾವ ತರ ಸಂಚಲನ ಉಂಟು ಮಾಡಬಹುದು, ವೈಯಕ್ತಿಕ ವಿಚಾರಗಳು ಪ್ರಸ್ತಾಪದ ಬಗ್ಗೆ ನಾನು ಕೇಳ್ತಿರೋದು. ಅಟ್ ದ ಸೇಮ್ ಟೈಮ್ ಈಗ ಅಮಾನತು ಆದೇಶ ಏನಿದೆ, ಸದ್ಯಕ್ಕೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಯ್ತಾ? ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಕೇವಲ ಜೆಡಿಎಸ್ ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಕೂಡ ಅತಿ ದೊಡ್ಡ ಮುಜುಗರವನ್ನು ಉಂಟು ಮಾಡಿರುವಂತದ್ದು. ಚುನಾವಣೆ ಹೊತ್ತಿನಲ್ಲಿ NDA ಜೊತೆ ಸೇರಿಸಿಕೊಂಡಿರ್ತಕ್ಕಂಥ ಜೆಡಿಎಸ್ ಕೂಡ ಎಲ್ಲ ಒಂದ್ ಕಡೆ ಈ ಪ್ರಕರಣವನ್ನ ಡಿಫೆಂಡ್ ಮಾಡಿಕೊಳ್ಳದಂತ ಸ್ಥಿತಿ ನಿರ್ಮಾಣ ಆಗಿರುವುದು ಒಂದು ಕಡೆ. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಅದು ಮಾಜಿ ಪ್ರಧಾನಿ HD ದೇವರ ಕುಟುಂಬದ ಕುಡಿ ಆಗಿರುವಂತದ್ದು ಮತ್ತು ಇಡೀ ಕುಟುಂಬದ ಮರ್ಯಾದೆಯ ಪ್ರಶ್ನೆ ಎದುರಾಗಿರುವಂತದ್ದು. ಕಾಲದಕ್ಕೆ ಗುರುಮಿಟ್ಕಲ್ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರು ಮತ್ತು ಮುಳಬಾಗಿನ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಕೂಡ ಕೂಡಲೇ ಪ್ರಜ್ವಲ್ ರೇವಣ್ಣರವರನ್ನ ಅಮಾನತುಗೊಳಿಸಬೇಕು ಮತ್ತು ಉಚ್ಚಾಟಗೊಳಿಸಬೇಕಂತ ಆಗ್ರಹವನ್ನು ಮಾಡುವಂಥದ್ದು. ನಾವು ಮಾಧ್ಯಮಗಳಿಗೆ ಉತ್ತರವನ್ನು ಕೊಡಲಾಗ್ತಿಲ್ಲ, ಹಾಗಾಗಿ ಕೂಡಲೇ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡುವಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಶಾಸಕರುಗಳೇ ತಿರುಗಿ ಬಿದ್ದಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ನ ಅಸ್ತಿತ್ವ ಪ್ರಶ್ನೆ ಎಂಬ ಕಾರಣ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೆಲವೊಂದ್ ಕಡೆ ಇದನ್ನ ಡಿಪೆಂಡ್ ಮಾಡದ ಆಗದಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣರವರ ಅಶ್ಲೀಲ ವಿಡಿಯೋ ಇವತ್ತು ಅನೇಕ ಕಡೆ ಸಾಮಾಜಿಕ ಜಾಲತಾಣಗಳು ಹರಿದಾಡ್ತಿರುವಂತದ್ದು. ಅಲ್ಲಿ ಪ್ರಜ್ವಲ್ ರೇವಣ್ಣರವರ ವರ್ತನೆ ಬಹುಶಃ ಸಾರ್ವಜನಿಕ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತದ್ದು. ಸ್ವತಃ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಅಸ್ಸಾಂನ ಗುವಾಹತಿಯಲ್ಲಿ ಕೂಡ ಈ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತು ಕಾಂಗ್ರೆಸ್ ನಾಯಕಿಯಾಗಿರ್ತಕ್ಕಂಥ ಪ್ರಿಯಾಂಕಾ ವಾದ್ರಾ ಕೂಡ ನಿನ್ನೆ ಕಲಬುರಗಿಯ ಸಮಾವೇಶದಲ್ಲಿ ಕೂಡ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿರುವಂತದ್ದು. ಹಾಗಾಗಿ ಎಲ್ಲಾ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಇರ್ತಕ್ಕಂಥ ಒಂದೇ ಅಷ್ಟು ಅಂತ ಹೇಳಿದ್ರೆ ಅದು ಅಮಾನತೆ. ಕೆಲವೊಂದ್ ಕಡೆ ಪ್ರಜ್ವಲ್ ರೇವಣ್ಣರವರನ್ನ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಯಾಕಂತ ಹೇಳಿದ್ರೆ ಇಬ್ಬರೂ ಶಾಸಕರು ಕೂಡ ಅವರನ್ನ ಉಚ್ಚಾಟನೆ ಮಾಡ್ಲೇಬೇಕಂತ ಹೇಳಿ ಆಗ್ರಹ ಮಾಡಿದ್ರು. ಆದ್ರೆ ಕೆಲವೊಂದ್ ಕಡೆ ಸೇಫರ್ ಸೈಡ್ ಅಂತ ಹೇಳಿ ಅಮಾನತು ಆದೇಶವನ್ನ ಮಾಡುವಂತದ್ದು. ಈಗಾಗಲೇ ಹುಬ್ಬಳ್ಳಿಯಲ್ಲಿ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣರವರನ್ನ ಅಮಾನತು ಪಡಿಸಿ
ಅದನ್ನ ಅಮಾನತನ್ನ ಊರ್ಜಿತಗೊಳಿಸಲಿಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಶಿಫಾರಸನ್ನು ಕಳಿಸಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಸದ್ಯಕ್ಕೆ ಮುಜುಗರ ತಪ್ಪಿಸಿಕೊಳ್ಳಲು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಶರ್ಮಿಳಾ ಶೆಟ್ಟಿ ಈಗ ಅಶ್ಲೀಲ ವಿಡಿಯೋ ಪ್ರಕರಣ ರಾಜಕೀಕರಣಗೊಳ್ತಿರುವಂತದ್ದು. ಎಲ್ಲೊಂದ್ ಕಡೆ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಕೆಸರದ ಚಟಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಮತ್ತು ಪೆನ್ಡ್ರೈವ್ ಹಿಂದೆ ಡಿಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪವನ್ನು ಮಾಡ್ತಿರುವಂತದ್ದು. ಅಲ್ಲದೆ ಇದು ಹಳೆಯ ವಿಡಿಯೋ ಅಂತ ಅನ್ನೋ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಡಿಪೆಂಡ್ ಅನ್ನ ಮಾಡ್ಕೊಳ್ತಿರುವಂತದ್ದು. ಒಟ್ಟಾರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣದಲ್ಲಿ ಇದೀಗ ರಾಜಕೀಯ ಕೆಸರದ ಚಟ ಆರಂಭ ಆಗಿರುವಂತದ್ದು ಕೂಡ ಇದೀಗ ಸಾರ್ವಜನಿಕರಲ್ಲಿ ಮತ್ತೊಂದು ರೀತಿಯ ಮಜಲ್ನಲ್ಲಿ ತಲುಪಿರುವಂತದ್ದು. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.